ಸೊ ಮ್ಯಾಕಿ ಪಾಲಿಸಿಸ್ ಇದು ಕರ್ನಾಟಕ ರಾಜ್ಯದ ಜನರ ರಾಜಕೀಯ ಪಕ್ಷ ಅಂತ ಅಂದ್ಬಿಟ್ಟು ನಾವು ಶುರು ಮಾಡಿದೀವಿ. ಇದೊಂದು ನ್ಯಾಷನಲ್ ಪಾರ್ಟಿಯಾಗಿ ಹೊರಹೊಮ್ಮುತ್ತೆ. ಉಪೇಂದ್ರ ಸರ್ ಅವರು ಮಾಡಿರುವಂತ ಒಂದು ಚಿಂತನೆ ತುಂಬಾ ಚೆನ್ನಾಗಿದೆ. ಆದ್ರೆ ಎಕ್ಸಿಕ್ಯೂಷನ್ ಪಾರ್ಟ್ ಅಲ್ಲಿ ಬಂದಾಗ ನಮ್ದು ಅವ್ರದ್ದು ತುಂಬಾ ವಿಭಿನ್ನವಾಗಿ ಹೋಗುತ್ತೆ. ನಾನು ನಮ್ದೇ ಆದಂತ ಫೌಂಡೇಶನ್ ಮಾಡಿದೀವಿ. ಪುನೀತ್ ರಾಜ್ಕುಮಾರ್ ಸರ್ ಮೆಮೊರಿನಲ್ಲಿ ಮ್ಯಾಕಿಸ್ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿದೀವಿ. ಆ ಫೌಂಡೇಶನ್ ಮುಖಾಂತರ ನಾವೇನ್ ಪ್ಲಾನ್ ಮಾಡ್ತಿದೀವಿ, ಅಲ್ಲಿಂದ ಹಣನ ಪೊಲಿಟಿಕಲ್ ಮೂವ್ಮೆಂಟ್ಗೆ ತಗೊಂಡು ಆ ಪೊಲಿಟಿಕಲ್ ಮೂವ್ಮೆಂಟ್ ಅಲ್ಲಿ ಇದನ್ನ ಸರಿ ಮಾಡ್ಕೊಂಡು ಹೋಗೋಣ ಅನ್ನುವಂಥದ್ದು ನಮ್ಮ ಉದ್ದೇಶ. ರಾಜಕಾರಣ ಅನ್ನುವಂಥದ್ದು ಯಾವತ್ತು ಸ್ವಾರ್ಥದಿಂದ ನಿಸ್ವಾರ್ಥ ಆಗುತ್ತೆ ಅವತ್ತು ಮಾತ್ರ ಬದಲಾವಣೆ ಬರೋದು ಸಾಧ್ಯ. ಜನನ ನಂಬಿ ಅಂತ ನಾವು ಹೇಳಲ್ಲ, ನಾವು ಕೆಲಸ ಮಾಡ್ತಿದೀವಿ. ನಾವೊಂದು ಕರೆಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ಅನ್ಸಿದ್ರೆ ನಮ್ಮ ಪಾರ್ಟಿನ ನೀವು ಆಯ್ಕೆ ಮಾಡ್ಕೊಳ್ಳಿ. ಇಲ್ಲ ಇನ್ನೂ ಕೆಲಸ ಮಾಡಬೇಕು ಅನ್ನೋದಿತ್ತು ಇನ್ನು ನಾವು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ. ನಾವು ಏನಾದ್ರೂ ಕೆಲಸ ಮಾಡಿದ್ರೆ ನಮ್ಮನ್ನು ಕನ್ಸಿಡರ್ ಮಾಡಿ. ನಾವು ಕೆಲಸನೇ ಮಾಡಲ್ಲ, ಬರೀ ಬಾಯಿನಲ್ಲಿ ಹೇಳ್ತೀವಿ ಅಂತ ಅಂದ್ರೆ ದಯವಿಟ್ಟು ಅವ್ರು ಹೇಳೋದಲ್ಲ, ನಾವೇ ಹೇಳ್ತೀವಿ ನಾವೇನು ಮಾಡ್ತಾನೆ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಕ್ಕಳನ್ನ ನೀವು ಡಾಕ್ಟರ್ ಆಗು ಇಂಜಿನಿಯರ್ ಆಗು ಅಂತ ಹೇಳ್ತೀವಿ ಹೊರತು ಪೊಲಿಟಿಷಿಯನ್ ಆಗು ಅಂತ ನಾವು ಹೇಳಲ್ಲ. ಒಂದು ಎರಡನೇದು, ಪೊಲಿಟಿಷಿಯನ್ ಆಗೋರು ಅವರ ಸಂತತಿಲಿರೋರೇ ಆಗಿರ್ತಾರೆ. ಅವರ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು, ಮತ್ತೆ ಅವ್ರ ಫ್ಯಾಮಿಲಿಯವರೇ ಆಗಿರ್ತಾರೆ. 100 ಕೋಟಿ ಬಿಸ್ನೆಸ್ ಮಾಡೋ ತನಕ ನಾನು ನಿಮ್ಮ ಆಫೀಸ್ ಅಂದ್ರೆ ನಮ್ಮ ಆಫೀಸ್ ಒಳಗಡೆ ಕಾಲಿಡಲ್ಲ ಅಂತ ಹೇಳಿದೀನಿ. ಇವತ್ತು ತನಕ ನಮ್ಮ ಆಫೀಸ್ ನಾನು ನೋಡೇ ಇಲ್ಲ. ಜಯನಗರ ನಮ್ಮ ಆಫೀಸ್ ಇದೆ, ಸರ್ಕಾರದ ಫಂಡ್ ಬೇಕು ಅಂತ ಕಾಯ್ತಾ ಇಲ್ಲ. ಯಾರ್ದು ನಮ್ದೇ ಆದಂತ ಒಂದು ಫೌಂಡೇಶನ್ ಮಾಡ್ಕೊಂಡು ಪುನೀತ್ ರಾಜ್ಕುಮಾರ್ ಸರ್ ನೆನಪಲ್ಲಿ ಪರಮಾತ್ಮ ಫೌಂಡೇಶನ್ ಅಂತ ಮಾಡಿ ಅವ್ರು ಇದ್ದಾಗಲೇ ಅದನ್ನ ಹೆಸರಲ್ಲಿ ಇಟ್ಟಿದ್ದು. ಆ ಹೆಸರಲ್ಲಿ ಇಟ್ಕೊಂಡು ಇವತ್ತು ನಾವು ಆ ಫೌಂಡೇಶನ್ಗೆ ನಾವು ಫಂಡನ್ನ ತರ್ತಾ ಇದೀವಿ. ಅದ್ರ ಮುಖಾಂತರ ಈ ಸೇವೆನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಭ್ರಷ್ಟಾಚಾರ ಆಗ್ತಿದೆ. ಯಾವ ಉದ್ದೇಶದಿಂದ ಭ್ರಷ್ಟಾಚಾರ ಆಗ್ತಿದೆ, ಭ್ರಷ್ಟಾಚಾರನ ನಿರ್ಮೂಲನೆ ಮಾಡೋದಕ್ಕೆ ನಾವು ಏನ್ ಮಾಡ್ಬೋದು, ಹೈಕಮಾಂಡ್ ಆಗಲು ಇದನ್ನು ಒತ್ತಿ ಅಂತ ಅಂದ್ಬಿಟ್ಟು ನಿಮ್ಗೆ ಡೀಟೇಲ್ ಅಂತ ಕೊಡ್ತೀವಿ. ಒಂದ್ಸರಿ ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಒಂದು ಯೂನಿಕ್ ಕೋಡ್ ಬರುತ್ತೆ. ಈ ಯೂನಿಕ್ ಕೋಡ್ ಏನಾಗುತ್ತೆ ಅಂದ್ರೆ ಇದನ್ನ ಡುಪ್ಲಿಕೇಟ್ ಮಾಡೋಕೆ ಯಾರ ಕೈಲೂ ಸಾಧ್ಯ ಆಗಲ್ಲ. ಅಂದ್ರೆ ಮುಂದಿನ ದಿನಗಳಲ್ಲಿ ಡಿಜಿಟಲ್ ಎಲೆಕ್ಷನ್ ಏನಾದ್ರು ಮಾಡಬೇಕು ಅನ್ನೋದಾಯ್ತು ಅಂತಂದ್ರೆ ನಾವು ಹೇಗ್ ಮಾಡ್ಬೋದು ಅನ್ನುವಂಥದ್ದು ನಾವು ಒಂದು ತೋರಿಸೋದು ಕೂಡ ಇದ್ರ ಮುಖಾಂತರ ನಾವು ಮಾಡ್ಕೊಂಡು ಹೋಗ್ತೀವಿ. ನೀನು ಹೆಲ್ತ್ ಮಿನಿಸ್ಟರ್ ಆಗ್ಬೇಕು ಅನ್ನೋದಾದ್ರೆ ನೀನು ಇಷ್ಟು ಮಾಡಿರ್ಲೇಬೇಕು, ಟ್ರಿಬಲ್ ಡಿಗ್ರಿ ಮಾಡಿರ್ಬೇಕು ಅಥವಾ ಡಬಲ್ ಡಿಗ್ರಿ ಮಾಡಿರ್ಬೇಕು, ಎಕ್ಸ್ಪೀರಿಯನ್ಸ್ ಇರಬೇಕು, ಡೀನ್ ಆಗಿರ್ಬೇಕು, ನಿನಗೆ ಮೆಡಿಕಲ್ ನ ಹೇಗೆ ಬದಲಾವಣೆ ಮಾಡ್ತೀನಿ ಅನ್ನುವಂತ ಸಂಪೂರ್ಣ ನಾಲೆಡ್ಜ್ ಇರಬೇಕು. ಇವತ್ತು ನಾವು ಗಂಟಾಗೋಸ್ಕರ ಇರ್ತಾ ಇದ್ದೀವಿ. ಜನ ನಮಗೆ ಅಧಿಕಾರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಾವೊಬ್ಬ ಮುಖ್ಯಮಂತ್ರಿ ಏನ್ ಕೆಲಸ ಮಾಡ್ಬೇಕು ಆ ಕೆಲಸನ ನಾವು ಈಗಿಂದನೇ ಮಾಡ್ತೀವಿ.